ಹಾಸನ ಜಿಲ್ಲೆಯ ಡಿಸಿ ಸತ್ಯಭಾಮ ಟ್ರಾನ್ಸ್ಫರ್ ಆಗಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಕೆ ರಾಜಣ್ಣ ಪ್ರಭಾವ ಕುಸಿದಿದೆ ಎಂಬುದಕ್ಕೆ ಇದೇ ಒಂದು ಸಾಕ್ಷಿ. ಶೀಘ್ರವೇ ಸಂಪುಟದಿಂದ ರಾಜಣ್ಣಗೆ ಕೋಕ್ ಫಿಕ್ಸು. ಇತ್ತೀಚೆಗೆ ಹಾಸನದ ಕಡೆ ಮುಖ ಮಾಡದ ಉಸ್ತುವಾರಿ ಮಂತ್ರಿ ರಾಜಣ್ಣ. ಸರ್ಕಾರದ ಮಟ್ಟದಲ್ಲಿ ಕೆ ರಾಜಣ್ಣ ಪ್ರಭಾವ ಕುಸಿದಿದೆ. ಶೀಘ್ರವೇ ಸಂಪುಟದಿಂದ ರಾಜಣ್ಣಗೆ ಕೋಕ್ ಫಿಕ್ಸ್ ಆಗುತ್ತೆ. ಹಾಗಾದ್ರೆ ಇತ್ತೀಚೆಗೆ ಹಾಸನದ ಕಡೆ ಮುಖ ಮಾಡದ ಉಸ್ತುವಾರಿ ಮಂತ್ರಿ ರಾಜಣ್ಣ. ಕೆ ರಾಜಣ್ಣ ಹಾಸನದ ಉಸ್ತುವಾರಿ. ಕಳೆದ 2 ವರ್ಷದಿಂದ ಹಾಸನ ಡಿಸಿ ಆಗಿದ್ದಂತಹ ಸತ್ಯಭಾಮ ಹಾಸನದಲ್ಲಿ ಜೆಡಿಎಸ್ ರಾಜಕಾರಣಿಗಳ ಹಸ್ತಕ್ಷೇಪಕ್ಕೆ ಸೆಡ್ಡು ಹೊಡೆದಿದ್ದ ಸತ್ಯಭಾಮ ಎಚ್ ಡಿ ರೇವಣ್ಣ ನಾನಾ ಆರೋಪ ಮಾಡಿದ್ರು ಡೋಂಟ್ ಕೇರ್ ಎಂದಿದ್ದ ಸತ್ಯಭಾಮ. ಇದೇ ಸತ್ಯಭಾಮ ವಿರುದ್ಧ ಅಲ್ಲಿನ ಶಾಸಕ, ಏಕೈಕ ಶಾಸಕ ಯಾರು, ಎಚ್ ಡಿ ರೇವಣ್ಣ, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣರ ತಂದೆ ಎಚ್ ಡಿ ರೇವಣ್ಣ ಸಾಕಷ್ಟು ಬಾರಿ ಆಕೆಯ ವಿರುದ್ಧ ಆರೋಪವನ್ನು ಮಾಡಿದ್ರು. ಅಲ್ಲಿನ ಡಿ ಸಿಯ ವಿರುದ್ಧ. ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಸಿಇಒ, ಇನ್ನು ಹಾಸನ ಡಿ ಸಿ ಸತ್ಯಭಾಮ ಈಗ ಟ್ರಾನ್ಸ್ಫರ್ ಆಗಿರ್ತಕ್ಕಂತಹದ್ದು. ಒಂದು ಕಡೆ ಕೆ ರಾಜಣ್ಣರ ಪ್ರಭಾವ ಇಲ್ಲಿ ವರ್ಕೌಟ್ ಆಗಲಿಲ್ವಾ ಎನ್ನುವಂಥ ವಿಚಾರವೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಸಾಕಷ್ಟು ವಿಚಾರಗಳಲ್ಲಿ ಎಚ್ ಡಿ ರೇವಣ್ಣ ಮೂಗು ತೂರಿಸೋದಕ್ಕೆ ಬರ್ತಾರೆ. ಹಾಸನ ಒಂದು ತರಹದ ರಿಪಬ್ಲಿಕ್ ಅನ್ನುವಂಥ ಆರೋಪ ಇದೆ. ಕಾಂಗ್ರೆಸ್ ಕಾರ್ಯಕರ್ತರು ಹೇಳುವಂತೆ ಹಾಸನ JDSನ ಒಂದು ರಿಪಬ್ಲಿಕ್. ಅಲ್ಲಿ ಇವರೇ ಪಾಳೆಪಟ್ಟು ಮಾಡಿಕೊಂಡು JDSನ ಸಾಕಷ್ಟು ಸ್ಥಳೀಯ ನಾಯಕರು ಪಾಳೆಗಾರರ ಥರ ಮೆರೀತಾ ಇದ್ದಾರೆ. ಕಾಂಗ್ರೆಸ್ಸಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳಿಗೆ ಮಧ್ಯಪ್ರವೇಶ ಮಾಡಿ ನಾನಾ ತರಹದ ಸುಖಾಸುಮ್ಮನೆ ಆರೋಪಗಳನ್ನು ಹೊರಿಸ್ತಾರೆ. ಹೀಗೆ ನಾನಾ ಅರ್ಥದಲ್ಲಿ ರಾಜಕೀಯ ಚರ್ಚೆಗಳಾಗ್ತಾ ಇತ್ತು. ಅದೇ ಸಂದರ್ಭಗಳಲ್ಲಿ ಅಲ್ಲಿನ ಡಿ ಸಿಯ ವಿರುದ್ಧವೂ ಕೂಡ ಕೆಂಡ ಕಾರ್ತಾ ಇದ್ರು ಎಚ್ ಡಿ ರೇವಣ್ಣ. ಹಾಗಾಗಿ ಅವರನ್ನು ಉಳಿಸಿಕೊಳ್ಳೋದಕ್ಕೆ ಅಲ್ಲಿನ ಕಾಂಗ್ರೆಸ್ನ ಉಸ್ತುವಾರಿ ರಾಜಣ್ಣರಿಗೆ ಸಾಧ್ಯ ಆಗಲಿಲ್ವಾ? ಹಾಗಾದರೆ ರಾಜಣ್ಣ ತನ್ನ ಪ್ರಭಾವವನ್ನು ಕ್ಷೀಣಿಸಿಕೊಂಡ್ರ? ರಾಜಣ್ಣರ ಮಾತನ್ನು ಕೇಳೋದಕ್ಕೆ ಕಾಂಗ್ರೆಸ್ನ ರಾಜ್ಯ ಮಟ್ಟದ ನಾಯಕರು ತಯಾರಿಲ್ವಾ? ರಾಜಣ್ಣರಿಗೆ ಈ ಬಾರಿ ಸಚಿವ ಸಂಪುಟದಿಂದ ಕೋಕ್ ಸಿಗೋ ಸಾಧ್ಯತೆಗಳಿದಾವ? ಇತ್ತೀಚೆಗೆ ಹಾಸನದ ಕಡೆ ಮುಖ ಮಾಡದ ಉಸ್ತುವಾರಿ ಮಂತ್ರಿ ರಾಜಣ್ಣ ಕಳೆದ 2 ವರ್ಷದಿಂದ ಹಾಸನ ಡಿ ಸಿ ಆಗಿದ್ದಂತಹ ಸತ್ಯಭಾಮ, ಹಾಸನದಲ್ಲಿ JDS ರಾಜಕಾರಣಿಗಳ ಹಸ್ತಕ್ಷೇಪಕ್ಕೆ ಸೆಡ್ಡು ಹೊಡೆದಿದ್ದ ಸತ್ಯಭಾಮ, ಇನ್ನು ಎಚ್ ಡಿ ರೇವಣ್ಣ ನಾನಾ ಆರೋಪ ಮಾಡಿದ್ರು ಡೋಂಟ್ ಕೇರ್ ಎಂದಿದ್ದ ಸತ್ಯಭಾಮ ಯಾರಿಗೂ ಭಯಪಡದೆ ಒಂದು ತರಹದ ಖಡಕ್ ಅಧಿಕಾರವನ್ನು ಮಾಡ್ತಾ ಇದ್ರು, ಅಧಿಕಾರವನ್ನು ವಹಿಸಿಕೊಂಡಿದ್ರು. ರಾಜಣ್ಣ ಕೃಪಾಶೀರ್ವಾದದಿಂದ ಇಷ್ಟು ದಿನ ಹಾಸನದಲ್ಲಿದ್ದೇ ಎಂದ ಸತ್ಯಭಾಮ ಈಗ ಸಮಗ್ರ ಶಿಶು ಯೋಜನೆ ನಿರ್ದೇಶಕ ಸ್ಥಾನಕ್ಕೆ ವರ್ಗಾವಣೆ. ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಸಿಇಒ ಲತಾ ಕುಮಾರಿಗೆ ಹಾಸನದ DC ಆಗುವ ಯೋಗವೊಂದು ಸಿಕ್ಕಿದೆ. ಈಗ ಅಲ್ಲಿಂದ ಸತ್ಯಭಾಮ ವರ್ಗಾವಣೆಗೊಂಡಿರುವಂತಹದ್ದು. ಹಾಗಾದರೆ ರಾಜಣ್ಣರಿಗೆ ಯಾಕೆ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದೇ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.